ನೊಸಲಿಗೆ ವಿಭೂತಿ ಶೃಂಗಾರ ಅಂತ ಹೇಳಿದ್ರೆ ಕುಂಕುಮ ಶೃಂಗಾರ ಅಂತ ಹೇಳಿದ್ರು. ಹೇಳಿಲ್ಲ. ಆದರೆ ಕುಂಕುಮ ಶೃಂಗಾರ ಅಂತ ಹೇಳಬೇಕು ಅಂತ ಇಲ್ಲ, ಅಥವಾ ಕುಂಕುಮ ಸರಿಯಲ್ಲ ಅಂತ ಹೇಳಿದಂಥ ವಚನ ಹೇಳಿ ಒಂದು ವಚನ ಹೇಳಿ. ಇಲ್ಲ, ಶೃಂಗಾರ ಅಷ್ಟೇ ಕೇಳ್ತಾ ಇದ್ದೀನಿ. ಅದೇ ಶೃಂಗಾರ ತಗೊಂಡು ಏನು ಮಾಡೋದು? ಪೌಡ್ರ್ ಹಚ್ಕೊಂಡ್ರು ಶೃಂಗಾರ ಕಾಣುತ್ತೆ. ಶರಣರು ಹೇಳಿದ ಶೃಂಗಾರನ, ಶರಣರು ಹೇಳಿದ ಶೃಂಗಾರ. ಶರಣರು ಕುಂಕುಮ ಹಚ್ಕೊಳ್ಳೋದು ಸರಿಯಲ್ಲ ಅಂತ ಎಲ್ಲರೂ ಒಂದು ವಚನದಲ್ಲಿ ಹೇಳಿದ್ರು, ಹೇಳಬೇಕು. ಹುಚ್ಚನಾಯಿ ಹಾಗೆ ಹಾಗೆ ಬೊಗಳ್ತಾವಾದರೆ ಹೇಗೆ? ಒಂದು ಸಾಮಾನ್ಯ ನಾಯಿ ಇತ್ತು ಅಂತಂದರೆ ಯಾರಿಗೆ ಬೊಗಳ್ಬೇಕು, ಯಾರಿಗೆ ಬೊಗಳ್ಬಾರ್ದು, ಯಾವಾಗ ಬೊಗಳ್ಬೇಕು ಅದಕ್ಕೆ ಇರುತ್ತೆ. ಹುಚ್ಚನಾಯಿ ಇತ್ತು ಅಂತಂದರೆ ಕಂಡ್ಕೊಂಡವ್ರಿಗೆಲ್ಲ ಬೊಗಳ್ತಾನೆ ಇರುತ್ತೆ. ಈಗ ವೈದಿಕ ಅವೈದಿಕ ಚರ್ಚೆ ಎಲ್ಲಿಂದ ಬರುತ್ತಿದ್ರು? ಮೂಲ ಅಂದರೆ ಜಾತಿ ಪದ್ಧತಿ, ಇವ್ರ ಮೇಲು, ಇವ್ರ ನೋಡಿ, ನಮ್ಮ ದೇಶದಲ್ಲಿ ಹೆಣ್ಣು ಗಂಡು, ಇದೆಲ್ಲ ಕಾರಣಕ್ಕಾಗಿ ವೈದಿಕ ಅವೈದಿಕ ದೇಶದಲ್ಲಿ ಜಾತಿ ಪದ್ಧತಿ ಅನ್ನೋದೇ ಇಲ್ಲ, ಇರಲಿಲ್ಲ. ನಮ್ಮ ಋಷಿಗಳೆಲ್ಲರೂ ಬೇರೆ ಬೇರೆ ಜಾತಿಯವರು, ಅವ್ರ ಹೆಸರಿನಿಂದ ಗೋತ್ರಗಳಿವೆ. ನಾವು ತಪ್ಪಿದ್ದೆಲ್ಲಿ ಅಂದರೆ ಜಾತಿ ಕೇಳಿ, ಗೋತ್ರ ಕೇಳಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ಗೋತ್ರಗಳಿರೋದೇ 9ರಿಂದ 13 ಗೋತ್ರಗಳಿವೆ. ಮೊದಲು ನಾವು ಎಲ್ಲಿ ಹೋದರೂ ಸಹಿತ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಿದ್ರು. ಆ ಗೋತ್ರ ಚಮ್ಮಾರಂದು ಗೋತ್ರ ಅದೇ ಆಗಿರ್ತಿತ್ತು, ಬ್ರಾಹ್ಮಣನ ಗೋತ್ರನೂ ಅದೇ ಆಗಿರ್ತಿತ್ತು. ನಾವು ಗೋತ್ರಗಳನ್ನು ಕೇಳಬೇಕು, ಎಲ್ಲರೂ ಅದರಲ್ಲಿ ಬರ್ತಾರೆ. ಆದರೆ ನಮ್ಮನ್ನು ಒಡೆಯೋದಕ್ಕಾಗಿ ವಿದೇಶಿಯರು ಏನು ಕುತಂತ್ರ ಮಾಡಿದರು, ಬ್ರಿಟಿಷರು ಆಮೇಲೆ ಕಮ್ಯುನಿಸ್ಟರು ಸೇರಿ ಏನು ಕುತಂತ್ರ ಮಾಡಿದರು, ಅದರ ಪರಿಣಾಮ ಇದು. ಸಮಾಜವನ್ನೇ ಹಾಳು ಮಾಡಿಬಿಟ್ರು ಎಲ್ಲ. ಮತ್ತು ಮೇಲು ಕೀಳು ಎಲ್ಲಿಂದ ಬಂತು? ನೀನು ಹೊಲೆ, ನೀನು ಕೆಳ ಜಾತಿ, ನನ್ನ ಮನೆಗೆ ಬರಬೇಡ, ನನ್ನ ಅಡುಗೆ ಮನೆಗೆ ಬರಬೇಡ, ನಿನ್ನ ನೆರಳು ನನ್ನ ಮೇಲೆ ಬೀಳಬಾರ್ದು. ಬ್ರಿಟಿಷರು ನಮ್ಮ ದೇಶದಲ್ಲಿ ಬರುವವರೆಗೆ ಇದು ಏನೂ ಇರಲಿಲ್ಲ. ಬ್ರಿಟಿಷರು ಬಂದ ನಂತರ ಆರಂಭ ಆಯಿತು. ಅವರು ಇಂಥವುಗಳನ್ನು ಹುಡುಕಾಡಿ ಜನರ ಮನಸ್ಸಿನಲ್ಲಿ ಬೀಜ ಬಿತ್ತಿದ್ರು. ಬಿತ್ತಿ ಸಮಾಜ ಒಡಿಬೇಕಾಗಿತ್ತು ಅವ್ರಿಗೆ. ಅವ್ರು ಒಡೆದ್ರು, ಯಶಸ್ವಿ ಆದ್ರೆ ಅದರಲ್ಲಿ ನಾವು ಹಾಳಾದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.